ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಈಗ ತಾನೇ SLC ಪರೀಕ್ಷೆಯನ್ನು ಮುಗಿಸಿ PUCಗೆ ಸೇರೋದಕ್ಕೆ ಎಲ್ಲ ಸಿದ್ಧರಾಗಿರ್ತಕ್ಕಂಥವ್ರು. PUCನಲ್ಲಿ ನಿಮಗೆ ಸಂಸ್ಕೃತವನ್ನು ಒಂದು ಭಾಷೆಯಾಗಿ ಕಲಿಯೋದಕ್ಕೆ ಅವಕಾಶ ಇದೆ. ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಉದ್ಭವಿಸುತ್ತೆ. ಒಂದು, ನಾವು SLCನಲ್ಲಿ ಅಥವಾ SLCವರೆಗೆ ಸಂಸ್ಕೃತವನ್ನು ತೆಗೆದುಕೊಂಡಿದ್ವಿ ಒಂದು ಭಾಷೆಯಾಗಿ, ಅಂಥವರಿಗೆ ಅವಕಾಶ ಇದ್ದೇ ಇದೆ. ಅದಲ್ಲದೆ ಸಂಸ್ಕೃತವನ್ನು ಬಿಟ್ಟು ಇತರ ಭಾಷೆಯನ್ನು ನೀವು ಒಂದು ಭಾಷೆಯಾಗಿ ತೆಗೆದುಕೊಂಡಿದ್ದರೂ ಕೂಡ ಅಂಥವರಿಗೂ ಕೂಡ ಸಂಸ್ಕೃತವನ್ನು PUCನಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅಲ್ಲಿ ಪ್ರಾರಂಭದ ಕೆಲವು ಪಾಠಗಳು ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಇದೆ ಅಂತ. ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಈ ಪುಸ್ತಕ ಹಾಗೂ ಪ್ರಥಮ PUCನಲ್ಲಿ ನಾವೇನೇನು ಕಲಿಬೇಕು ಎಂಬತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಿಮ್ಮ ಪುಸ್ತಕದ ಹೆಸರು ಶೇವಧಿಹಿ ಅಂತ. ನೋಡಿ, ಅಪರೂಪವಾದ ಹೆಸರು ಇದು, ಶೇವಧಿಹಿ ಅಂತ. ಶೇವಧಿ ಅನ್ನೋ ಶಬ್ದ ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥದ್ದಲ್ಲ. ಅದರಿಂದ ಅದರ ಅರ್ಥ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳಂತೆ. ಶೇವಧಿ ಅನ್ನೋ ಶಬ್ದಕ್ಕೆ ನಿಧಿ ಅಂತ ಅರ್ಥ, ಸಂಪತ್ತು, ನಿಧಿ, ಖಜಾನೆ ಅಂತ ಅರ್ಥ. ಅದಕ್ಕೆ ಒಂದು ಖಜಾನೆಯ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಅದರಲ್ಲಿ ವಿವರಿಸಿದ್ದಾರೆ ಏನೇನು ಇದೆ ಸಂಸ್ಕೃತ ಎಂಬತಕ್ಕಂಥ ಒಂದು ಶೇವಧಿ ಒಳಗೆ ಏನೇನು ಇದೆ ಅಂತ ತೋರಿಸಿದ್ದಾರೆ. ನೋಡಿ, ಶ್ರುತಿ ಸ್ಮೃತಿ ಅಂತ ಎರಡು ತೋರಿಸಿದ್ದಾರೆ. ನಮ್ಮ ಪ್ರಾಚೀನ ಭಾರತದಲ್ಲಿ ಸಂಸ್ಕೃತದ ಆರಂಭದ ಸ್ಥಿತಿಯನ್ನು ನಾವು ಶ್ರುತಿಗಳಲ್ಲಿ ನೋಡ್ತೇವೆ. ಶ್ರುತಿಗಳು ಅಂದರೆ ವೇದಗಳು ಅಂತ. ಆನಂತರ ಬಂದಿರತಕ್ಕಂಥದ್ದು ಸ್ಮೃತಿಗಳು ಅಂತ, ಅಂದರೆ ಪುರಾಣ ಇತ್ಯಾದಿಗಳು ಸ್ಮೃತಿಗಳಲ್ಲಿ ಬರ್ತಕ್ಕಂಥದ್ದು. ಆನಂತರದಲ್ಲಿ ಎರಡು ಮಹಾಕಾವ್ಯಗಳು ಬರುತ್ತೆ, ರಾಮಾಯಣ ಮತ್ತು ಮಹಾಭಾರತ ಅಂತ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಾದ ಮೇಲೆ ಲೌಕಿಕ ಸಾಹಿತ್ಯಕ್ಕೆ ಹೆಚ್ಚು ಬರ್ತೀವಿ. ಶ್ರುತಿ ಸ್ಮೃತಿಗಳು, ಶ್ರುತಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ವೈದಿಕ ಭಾಷೆ, ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದರ ವ್ಯಾಕರಣವೇ ಬೇರೆ, ಅದು ಭಾಷೆಯೇ ಬೇರೆ. ಆನಂತರ ಬಂದಿರತಕ್ಕಂಥದ್ದು ಲೌಕಿಕ ಭಾಷೆ, ಅದು ನಾವೀಗ ಕಲಿತಾ ಇರತಕ್ಕಂಥ ಸಂಸ್ಕೃತದ ವ್ಯಾಕರಣ, ಪಾಣಿನಿಯ ವ್ಯಾಕರಣವನ್ನು ಅನುಸರಿಸಿರ್ತಕ್ಕಂಥ ಭಾಷೆ. ಆದ್ದರಿಂದ ಸ್ಮೃತಿಯಿಂದ ಪ್ರಾರಂಭವಾಗಿ ರಾಮಾಯಣ ಮಹಾಭಾರತಗಳು, ಸ್ಮೃತಿಗಳು ಹೆಚ್ಚಾಗಿ ವೇದದ ಅರ್ಥವನ್ನೇ ವಿವರಿಸ್ತಕ್ಕಂಥದ್ದು. ಅಂದರೆ ಅದನ್ನು ನಾವು ಧರ್ಮಶಾಸ್ತ್ರಗಳು, ಧರ್ಮಗ್ರಂಥಗಳು ಅಂತ ಕರಿತೇವೆ. ರಾಮಾಯಣ ನಿಮಗೆಲ್ರಿಗೂ ಗೊತ್ತೇ ಇದೆ, ಹಾಗೆ ಮಹಾಭಾರತವು ಕೂಡ. ಇವೆರಡೂ ಕೂಡ ನಮ್ಮ ದೇಶದ ಅತ್ಯಂತ ಶ್ರೇಷ್ಠವಾದ ಸಾಹಿತ್ಯ ಸಂಪತ್ತು. ಆನಂತರ ಲೌಕಿಕ ಸಾಹಿತ್ಯಕ್ಕೆ ಬಂದಾಗ ನಾವು ಅಲ್ಲಿ ಕಾವ್ಯ ಅನ್ನೋ ಪದವನ್ನು ಉಪಯೋಗಿಸ್ತೀವಿ. ಆ ಕಾವ್ಯದಲ್ಲಿ ಬೇರೆ ಬೇರೆ ಭೇದಗಳಿದೆ. ದೃಶ್ಯ ಕಾವ್ಯ, ಶ್ರವ್ಯ ಕಾವ್ಯ ಅಂತ ಬೇರೆ ಎರಡು ರೀತಿಯಾಗಿರ್ತಕ್ಕಂಥ ಭೇದ ಇದೆ. ಅದನ್ನು ನಾವು ಮುಂದೆ ಪಾಠವನ್ನು ಹೇಳುವಾಗ ವಿವರಿಸ್ತೀವಿ. ಆನಂತರದಲ್ಲಿ ದೃಶ್ಯ ಕಾವ್ಯದಲ್ಲಿ ನಮಗೆ ನಾಟಕ ಪ್ರಧಾನವಾಗಿರ್ತಕ್ಕಂಥದ್ದು, ಅಂದರೆ ದಶರೂಪಕಗಳು ಅಂತ ಹೇಳ್ತೇವೆ. ಅದರಲ್ಲಿ ನಾಟಕ ಅನ್ನೋದನ್ನು ಪ್ರಸಿದ್ಧವಾದ ಹೆಸರಿನಲ್ಲಿ ನಾವು ಕರಿತೀವಿ. ಆಮೇಲೆ ಶ್ರವ್ಯ ಕಾವ್ಯದಲ್ಲಿ ಮಹಾಕಾವ್ಯಗಳು, ಖಂಡಕಾವ್ಯಗಳು, ಹಾಗೆ ಸುಭಾಷಿತಗಳು, ಇವುಗಳೆಲ್ಲ ಬರುತ್ತೆ. ಆನಂತರ ಕೆಲವು ಬೇರೆ ಭಾಷೆಯಿಂದ, ನಾವೆಲ್ಲ ಕನ್ನಡಿಗರಾದ್ರಿಂದ ಕನ್ನಡ ಭಾಷೆಯಿಂದ ಸಂಸ್ಕೃತಕ್ಕೆ ತರ್ಜುಮೆ ಮಾಡಿರ್ತಕ್ಕಂತಹ ಭಾಗಗಳು ಕೂಡ ಇದೆ. ಅಂದರೆ ಶ್ರುತಿ ಸ್ಮೃತಿ, ರಾಮಾಯಣಂ ಮಹಾಭಾರತಂ, ಕಾವ್ಯಂ ನಾಟಕಂ, ಸುಭಾಷಿತಂ ವಚನಂ, ಇವಿಷ್ಟು ಕೂಡ ನಮ್ಮ ಅಧ್ಯಯನಕ್ಕೆ ಇರತಕ್ಕಂಥ ಭಾಗಗಳು ಪ್ರಥಮ PUCನಲ್ಲಿ ಅಂತ. ಈಗ ನಾವು ಇದರಲ್ಲಿ ಏನೇನನ್ನು ಓದ್ತೇವೆ ಮತ್ತು ಇದರ ಉದ್ದೇಶ ಏನು, ಎರಡನ್ನು ಕೂಡ ನಾವು ಗಮನಿಸಬೇಕು. ಮೊದಲನೇದಾಗಿ, ಸಂಸ್ಕೃತ ಭಾಷೆ ಭಾರತದ ಒಂದು ಆತ್ಮವಾಗಿರ್ತಕ್ಕಂಥ ಭಾಷೆ. ಈ ಪದವನ್ನು ನೋಡಿ, ಸಂಸ್ಕೃತ, ಸಮ್ಯಕ್ಕೃತ ಅಂದರೆ ಪರಿಷ್ಕೃತವಾಗಿರ್ತಕ್ಕಂಥ, ವ್ಯಾಕರಣದಿಂದ ಪರಿಷ್ಕೃತವಾದ ಶುದ್ಧವಾಗಿರ್ತಕ್ಕಂಥ ಭಾಷೆ ಅನ್ನೋ ಅರ್ಥವನ್ನು ಕೊಡುತ್ತೆ ಸಂಸ್ಕೃತಂ ಎಂಬತಕ್ಕಂಥದ್ದು. ಪ್ರಾಚೀನ ಕಾಲದಲ್ಲಿ ಭಾರತದ ಆದ್ಯಂತ ನೀವು ಯಾವ ದಿಕ್ಕಿಗೆ ಹೋಗಿ, ಯಾವ ರಾಜ್ಯಕ್ಕೆ, ಯಾವ ಪ್ರದೇಶಕ್ಕೆ ಹೋಗಿ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಂಸ್ಕೃತ ಭಾಷೆ
ಪ್ರಚಲಿತದಲ್ಲಿ ಇತ್ತು, ಜನರು ಆಡ್ತಾ ಇದ್ರು ಅಂತ ನಾವು ಪ್ರಾಚೀನ ಗ್ರಂಥಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ಗ್ರಂಥ ರಚನೆಯನ್ನು ಕೂಡ ನೋಡಿದರೆ ನಾವು ಭಾರತದ ಅತ್ಯಂತ ಉತ್ತರದಲ್ಲಿರ್ತಕ್ಕಂತಹ ಕಾಶ್ಮೀರದಲ್ಲಿ ಮಹಾನ್ ಪಂಡಿತರಿದ್ದರು. ಅಲ್ಲಿಂದ ಬಂದು ದಕ್ಷಿಣದ ತುದಿಯಲ್ಲಿರ್ತಕ್ಕಂಥ ಸಮುದ್ರ ತೀರಕ್ಕೆ ಬಂದರೂ ಕೂಡ ಅಲ್ಲೂ ಕೂಡ ಸಂಸ್ಕೃತದ ಪ್ರಭಾವ ಇತ್ತು, ಸಂಸ್ಕೃತ ಕವಿಗಳಿದ್ದರು. ಹಾಗೆ ಪೂರ್ವದ ಪ್ರದೇಶಕ್ಕೆ ಹೋಗಿ ಅಲ್ಲಿಂದಲೂ ಕೂಡ ಹೀಗೆ ಪಶ್ಚಿಮದಲ್ಲಿರ್ತಕ್ಕಂಥ ಭಾಗ, ಭಾರತದ 4 ದಿಕ್ಕುಗಳಲ್ಲೂ ಕೂಡ ನಾವು ಈ ಸಂಸ್ಕೃತ ಭಾಷೆಯ ಮಹತ್ವವನ್ನು, ಆ ಸಂಸ್ಕೃತ ಭಾಷೆ ಪ್ರಚಾರದಲ್ಲಿದ್ದದ್ದನ್ನು ನಾವು ಗಮನಿಸಬಹುದು. ಮತ್ತು ಭಾರತವನ್ನು ನಾವು ನೋಡಿದಾಗ ಇಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ, ವಿವಿಧ ರೀತಿಯಾಗಿರ್ತಕ್ಕಂಥ ಆಚಾರ ವಿಚಾರಗಳು, ಭಾಷೆಗಳು, ನಡೆನುಡಿಗಳು, ಸಂಸ್ಕಾರಗಳು ಎಲ್ಲ ಬೇರೆ ಬೇರೆ ಕಂಡರೂ ಕೂಡ ಭಾರತವನ್ನು ಒಂದುಗೂಡಿಸಿದ್ದಂಥದ್ದು, ಪ್ರಾಚೀನ ಕಾಲದಿಂದಲೂ ಭಾರತನನ್ನು ಒಂದಾಗಿ ಮಾಡಿರ್ತಕ್ಕಂಥದ್ದು ಈ ಭಾಷೆ, ಸಂಸ್ಕೃತ ಭಾಷೆ. ಇವತ್ತಿಗೂ ಕೂಡ ನಾವು ಭಾರತೀಯ ಭಾಷೆಗಳನ್ನು ತೆಗೆದುಕೊಂಡಾಗ ಸಂಸ್ಕೃತದ ಪದಗಳು ಅತಿ ಹೆಚ್ಚು ಕಂಡುಬರುತ್ತೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ. ನಮ್ಮ ಕನ್ನಡದಲ್ಲಂತೂ ಕೇಳೋದೇ ಬೇಡ, ಅಷ್ಟು ಸಂಸ್ಕೃತದ ಪ್ರಭಾವ ಇತರ ಭಾಷೆಗಳ ಮೇಲೆ ಆಗಿದೆ ಅಂತ ಅರ್ಥ. ಮಧ್ಯಕಾಲದಲ್ಲಿ ಸಂಸ್ಕೃತದ ಕಲಿಕೆ ಬಿಟ್ಟೋಯ್ತು ಅನೇಕ ಕಾರಣದಿಂದ. ಮತ್ತೆ ಪುನಃ ಈ ಸಂಸ್ಕೃತಕ್ಕೆ ಉನ್ನತ ಸ್ಥಿತಿ ದೊರಕುವ ಹಂತಕ್ಕೆ ನಾವು ಬಂದಿದ್ದೇವೆ, ಮತ್ತೆ ಇದು ಮೇಲಕ್ಕೆ ಏಳ್ತಾ ಇದೆ. ಹಾಗಾಗಿ ಸಂಸ್ಕೃತವನ್ನು ನಾವು ಬಲ್ಲವರಾದರೆ ನಮ್ಮ ಭಾರತೀಯ ಪ್ರಾಚೀನ ಸಂಸ್ಕೃತಿ ಏನಿದೆ ಅದರ ಪೂರ್ಣ ಅರಿವನ್ನು ಪಡೆಯೋದಕ್ಕೆ ಸಾಧ್ಯ, ಮೂಲವನ್ನು ಓದೋದಕ್ಕೆ ಸಾಧ್ಯ. ವೇದಗಳಿರ್ಬೋದು, ಸ್ಮೃತಿಗಳಿರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಕಾಳಿದಾಸಾದಿ ಮಹಾಕವಿಗಳ ಕಾವ್ಯಗಳನ್ನು, ನಾಟಕಗಳನ್ನು, ಸುಭಾಷಿತಗಳನ್ನು, ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಮೂಲ ಏನಿದೆ ಅದೇ ಭಾಷೆಯಲ್ಲಿ ಓದಬೇಕಾದ್ರೆ ಸಂಸ್ಕೃತದ ಭಾಷೆಯ ಜ್ಞಾನ ಅತ್ಯಂತ ಅವಶ್ಯಕ. ಹಾಗಾಗಿ ನಿಮಗೆ ಸಂಸ್ಕೃತವನ್ನು ಒಂದು ಭಾಷೆಯಾಗಿ ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ನಾವು ಪ್ರಥಮ PUCಗೆ ಬಂದಾಗ ಇಲ್ಲಿ ಏನೇನನ್ನು ಓದಬೇಕು ಅನ್ನೋದನ್ನು ಗಮನಿಸಿ. ಈಗ ಮೊಟ್ಟ ಮೊದಲನೇದಾಗಿ ನಮ್ಗೆ ಏನು ಮಾಡಿದ್ದಾರೆ ಅಂದರೆ, ಸಂಸ್ಕೃತದ ನಾನೀಗ ಹೇಳಿದಾಗೆ ಇಲ್ಲೆಲ್ಲ ಶ್ರುತಿ, ಸ್ಮೃತಿ, ರಾಮಾಯಣ, ಮಹಾಭಾರತ ಎಲ್ಲ ಏನು ಕೊಟ್ಟಿದ್ದಾರೆ ಅವುಗಳ ಪರಿಚಯಾತ್ಮಕವಾಗಿರ್ತಕ್ಕಂತಹ ಒಂದು ಭೂಮಿಕಾ ಎಂಬತಕ್ಕಂಥ ಒಂದು ಪೀಠಿಕಾ ಭಾಗ ಇದೆ. ಆ ಭೂಮಿಕೆಯಲ್ಲಿ ನಮಗೆ ಸಂಸ್ಕೃತ ಭಾಷೆಯ ಆರಂಭದ ದಿನಗಳು ಅಂದರೆ ಎಲ್ಲಿಂದ ತೆಗೆದುಕೊಳ್ತೇವೆ ನಾವು, ವೇದಗಳನ್ನು ತೆಗೆದುಕೊಳ್ತೇವೆ. ಅದರಲ್ಲೂ ವಿಶೇಷವಾಗಿ ಋಗ್ವೇದ ಕಾಲ. ಅಂದರೆ ವೇದ ಕಾಲದಿಂದ ಇಂದಿನವರೆಗೆ ಅವ್ಯಾಹತವಾಗಿ ಹರಿದು ಬಂದಿರತಕ್ಕಂತಹ ಅನಂತ ಜ್ಞಾನ ಗಂಗಾ ಪ್ರವಾಹ ಏನಿದೆ ಅದನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದರಿಂದ ಏನು ಗೊತ್ತಾಗುತ್ತೆ, ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ಆರ್ಯ ಸಭ್ಯತೆ, ಅವರ ಸಮಾಜ ಹೇಗಿತ್ತು, ಧರ್ಮ, ಇವುಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಇದು ನಮಗೆ ಸಾಧನವಾಗುತ್ತೆ. ಹಾಗೆ ವೇದಗಳ ವಿಭಾಗಗಳು, ಋಗ್ಯಜ ಸಾಮ ಅಥರ್ವಣ ವೇದಗಳ ವಿಭಾಗಗಳು, ಅನಂತರ ಬಂದಿರತಕ್ಕಂಥ ವೇದಾಂಗಗಳು, ವೇದಾಂಗಗಳು, ಮತ್ತು ಉಪನಿಷತ್ತುಗಳು, ಇವುಗಳ ಪುರಾಣಗಳಾದ ನಂತರದಲ್ಲಿ ರಾಮಾಯಣಂ, ಮಹಾಭಾರತಂ, ಅದಾದ ನಂತರದಲ್ಲಿ ಕಾವ್ಯಗಳು. ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ಕವಿಗಳ ಪರಿಚಯವನ್ನು ನಾವು ನೋಡ್ತಾ ಇದ್ದೇವೆ. ಆಧುನಿಕ ಕಾಲದವರೆಗೆ ಅದರಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ಕೆಲವು ಕವಿಗಳ ಪರಿಚಯವನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಪಂಚಮಹಾಕಾವ್ಯಗಳು, ಕಾಳಿದಾಸನ ರಘುವಂಶಂ, ಕುಮಾರ ಸಂಭವಂ, ಹಾಗೆ ಭಾರವಿಯ ಕಿರಾತಾರ್ಜುನೀಯ, ಶಿಶುಪಾಲವಧ ಮಾಗನದ್ದು, ನೈಷಧೀಯ ಚರಿತಂ ಹರ್ಷನ ಕಾವ್ಯ, ಹೀಗೆ ಪ್ರಸಿದ್ಧವಾಗಿರ್ತಕ್ಕಂಥ ಮಹಾಕಾವ್ಯಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತಾ ಗದ್ಯ ಕಾವ್ಯವನ್ನು, ಚಂಪು ಕಾವ್ಯವನ್ನು ಪರಿಚಯ ಮಾಡಿಕೊಡ್ತಾರೆ. ವಿಶೇಷವಾಗಿ ಗದ್ಯ ಕಾವ್ಯ ಸಂಸ್ಕೃತ ಭಾಷೆಯಲ್ಲಿ ಬಹಳ ಕಡಿಮೆ, ಆದರೂ ಕೂಡ ಅತ್ಯಂತ ಮೌಲ್ಯದಿಂದ ಕೂಡಿರ್ತಕ್ಕಂಥದ್ದು. ಅದರಲ್ಲೂ ಬಾಣಭಟ್ಟನ
ಕಾದಂಬರಿ ಎಂಬತಕ್ಕಂಥದ್ದು ಮತ್ತು ಚರಿತೆ ಎಂಬತಕ್ಕಂಥ ಎರಡು ಪ್ರಸಿದ್ಧವಾಗಿರ್ತಕ್ಕಂತಹ ಗದ್ಯ ಕಾವ್ಯಗಳನ್ನು ನಾವು ಕೇಳಿದ್ದೇವೆ. ಅದಾದ ನಂತರ ಚಂಪೂ ಕಾವ್ಯ ಅಂತ ಕರೀತಾರೆ. ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂತಹ ಭಾಗ ಏನಿದೆ ಅದನ್ನು ಚಂಪೂ ಕಾವ್ಯ ಅಂತ, ಚಂಪೂ ರಾಮಾಯಣಂ, ಚಂಪೂ ಭಾರತಂ ಎಂಬತಕ್ಕಂಥದ್ದು. ಆಮೇಲೆ ಸ್ತೋತ್ರ ಕಾವ್ಯಗಳನ್ನು ನಾವು ನೋಡ್ತೇವೆ. ಪ್ರತಿಯೊಂದು ದೇವತೆಯನ್ನು ಕುರಿತು ಮಹಾಭಾರತದಲ್ಲೂ ಕೂಡ ಅನೇಕ ಸ್ತೋತ್ರಗಳನ್ನು ನಾವು ನೋಡ್ತೇವೆ. ಅದಲ್ಲದೆ ಸ್ವತಂತ್ರವಾಗಿ ತಮ್ಮ ಇಷ್ಟ ದೇವತಾ ಅರ್ಚನೆಗಾಗಿ ಸ್ತೋತ್ರಗಳನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದು ಸ್ತೋತ್ರ ಕಾವ್ಯಗಳು. ಆಮೇಲೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಭಾಗ ಅಂದರೆ ಸುಭಾಷಿತಾನಿ. ಆ ಸುಭಾಷಿತಾನಿ ಅನ್ನೋದು ಒಂದು ದೊಡ್ಡ ಸಾಹಿತ್ಯ ಪ್ರಕಾರದ ಭಂಡಾರವಾಗಿದೆ. ಅದಕ್ಕೆ ಸುಭಾಷಿತ ಅನ್ನೋ ಪದ ಹೇಳುತ್ತೆ ನೋಡಿ, ಸುಷ್ಟು ಭಾಷಿತಂ ಸುಭಾಷಿತಂ ಅಥವಾ ಶೋಭನಂ ಭಾಷಿತಂ ಸುಭಾಷಿತಂ. ಭಾಷಿತ ಅಂದರೆ ಮಾತು, ಚೆನ್ನಾಗಿರ್ತಕ್ಕಂತಹ ಸುಂದರವಾದ ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ಈ ನುಡಿಗಳೇನಿದೆ, ನುಡಿ ಮುತ್ತುಗಳೇನಿದೆ ಅದನ್ನು ಸುಭಾಷಿತಗಳು ಅಂತ ಕರೀತಾರೆ. ಸುಭಾಷಿತಗಳು ಒಂದೊಂದು ಪದ್ಯವೂ ಕೂಡ ಒಂದೊಂದು ವಿಷಯವನ್ನು ತಿಳಿಸ್ತಕ್ಕಂಥದ್ದು ಮತ್ತು ನಮಗೆ ಜೀವನಕ್ಕೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು. ನೀವೀಗಾಗಲೇ ಪ್ರೌಢಶಾಲೆಯಲ್ಲಿ ಸಂಸ್ಕೃತವನ್ನು ತೆಗೆದುಕೊಂಡಿರ್ತಕ್ಕಂಥವರು 3 ವರ್ಷಗಳಲ್ಲೂ ಕೂಡ ಸುಭಾಷಿತಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ಓದ್ಕೊಂಡು ಬಂದಿದ್ದೀರಿ. ಅಲ್ಲಿ ಕಂಠಪಾಠವನ್ನು ಕೂಡ ನೀವು ಮಾಡಿದ್ದೀರಿ. ಆದ್ದರಿಂದಾಗಿ ಕಲಿತು ಬಂದವರಿಗೆ ಮುಂದೆ ಇನ್ನೊಂದಷ್ಟು ಸುಭಾಷಿತಗಳನ್ನು ಕೊಡಲಾಗ್ತಾ ಇದೆ ಅಂತ. ಮತ್ತು ಸಂಸ್ಕೃತ ನಾಟಕಗಳು, ಅದರಲ್ಲಿ ಕಾಳಿದಾಸನದ್ದೇ 3 ನಾಟಕಗಳಿದೆ. ಅದರಲ್ಲೂ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅಭಿಜ್ಞಾನ ಶಾಕುಂತಲಂ, ವಿಕ್ರಮೋರ್ವಶೀಯಂ, ಮಾಲವಿಕಾಗ್ನಿಮಿತ್ರಂ ಅಂತ. ಹಾಗೆ ಭಾಸನ ನಾಟಕ ಚಕ್ರ ಅಂತಲೇ ಇದೆ. ಆ ಭಾಸನ ನಾಟಕಗಳು ಕೂಡ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಷ್ಟು ಪ್ರಾರಂಭಿಕವಾಗಿರ್ತಕ್ಕಂತಹ ಸಂಸ್ಕೃತ ವಾಂಗ್ಮಯದ ಪರಿಚಯವನ್ನು ಮೊದಲು ಭೂಮಿಕಾ ಪೀಠಿಕಾ ಎಂಬ ಭಾಗದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಇದಕ್ಕೆ 10 ಅಂಕಗಳ ಪ್ರಶ್ನೆಗಳು ಇರುತ್ತೆ. ಅದನ್ನು ನಾವು ಮುಂದೆ ನೋಡ್ಕೊಂಡು ಹೋಗೋಣಂತೆ. ಅಂದರೆ ಯಾರು ಸಂಸ್ಕೃತವನ್ನೇ ಅಧ್ಯಯನ ಮಾಡದೆ ಹೊಸದಾಗಿ ಸಂಸ್ಕೃತ ಅಧ್ಯಯನಕ್ಕೆ ಬರ್ತಾ ಇದ್ದೀರಿ, ಅವರಿಗೆ ವಿಶೇಷವಾಗಿ ಈ ಸಂಸ್ಕೃತದಲ್ಲಿ ಏನಿದೆ ಅನ್ನುವ ಒಂದು ಪೀಠಿಕಾ ಭಾಗ ಇದೆ. ಅಧ್ಯಯನ ಮಾಡ್ಕೊಂಡು ಬಂದಿರೋರಿಗೂ ಕೂಡ ಮತ್ತೊಮ್ಮೆ ನೆನಪಿಗಾಗಿ ಈ ಪೀಠಿಕಾ ಭಾಗಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಏನೇನು ಪಾಠಗಳಿದೆ ಅನ್ನೋದನ್ನು ನೋಡೋಣಂತೆ. ಈಗ ಒಟ್ಟು ಇಲ್ಲಿ 13 ಪಾಠಗಳಿದೆ. ಆ 13 ಪಾಠಗಳಲ್ಲಿ ಭೂಮಿಕಾ ಮಂಗಲಂ ಇವೆರಡನ್ನು ನಾವು ಸಂಖ್ಯೆಯಿಂದ ಬಿಟ್ಟಿದ್ದೇವೆ. ಅದು ಬಿಟ್ಟು 13. ಭೂಮಿಕಾ ಅನ್ನೋದು ಪೀಠಿಕಾ ಭಾಗ, ಆದ್ದರಿಂದ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಅದನ್ನೊಂದು ಪಾಠ ಅಂತ ಪರಿಗಣಿಸಿಲ್ಲ. ಹಾಗೆ ಮಂಗಲಂ ಇದೆಯಲ್ಲ, ಇದು ಮಂಗಲಾಚರಣೆಯನ್ನು ಮಾಡ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮವನ್ನಾಗಲಿ ಯಾವುದನ್ನೇ ಜೀವನದಲ್ಲಿ ನಾವು ಪ್ರಾರಂಭ ಮಾಡಬೇಕಾದ್ರೆ ಅದು ನಿರ್ವಿಘ್ನವಾಗಿ ಪರಿಸಮಾಪ್ತಿಯನ್ನು ಹೊಂದಬೇಕು ಅನ್ನೋ ಉದ್ದೇಶದಿಂದ ದೇವತಾ ಪ್ರಾರ್ಥನೆ ರೂಪವಾಗಿರ್ತಕ್ಕಂಥದ್ದು ಅಥವಾ ಶುಭ ಕಾಮನೆಯನ್ನು ಕೋರ್ತಕ್ಕಂತಹ ಮಂಗಳ ಪದ್ಯವನ್ನು ಹೇಳ್ತಕ್ಕಂಥದ್ದು ನಮ್ಮ ದೇಶದ ಒಂದು ಪದ್ಧತಿಯಾಗಿದೆ. ಹಾಗಾಗಿ ನಾವು ಈ ಪ್ರಥಮ PUCಯ ಆರಂಭದಲ್ಲೂ ಕೂಡ ಮಂಗಲಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಮಂಗಲಾಚರಣೆಯನ್ನು ಶಾಂತಿ ಮಂತ್ರದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ ಈ ಶಾಂತಿ ಮಂತ್ರಗಳು ಉಪನಿಷತ್ತಿನಿಂದ ಸಂಗ್ರಹವಾಗಿರ್ತಕ್ಕಂತಹ ಶಾಂತಿ ಮಂತ್ರಗಳು ಅಂತ ಕರಿತೇವೆ. ಅದು ಮಂಗಲಾಚರಣೆಯ ಪದ್ಯಗಳು. ಅಲ್ಲಿ 3 ಮಂಗಲಾಚರಣೆಯ ಭಾಗಗಳಿದೆ. ಅದು ಪರೀಕ್ಷಾ ದೃಷ್ಟಿಯಿಂದ ಅದನ್ನು ನಾವು ಬಿಟ್ಟಿದ್ದೇವೆ. ಆದರೆ ನಾವು ಮಂಗಳವನ್ನು ಶುಭವಾಗಲಿ, ನಮ್ಮ ಈ ವಿದ್ಯಾಭ್ಯಾಸ ಯಶಸ್ವಿಯಾಗಿ ನೆರವೇರಲಿ ಅನ್ನೋ ಕಾರಣದಿಂದಾಗಿ ಈ ಮಂಗಲಾಚರಣೆಯನ್ನು ಮಾಡಿದ್ವಿ. ಆನಂತರದಲ್ಲಿ ಬರ್ತಕ್ಕಂಥದ್ದು ನಾವು ಪದ್ಯ ಭಾಗ, ಗದ್ಯ ಭಾಗ ಇವುಗಳನ್ನು ತೆಗೆದುಕೊಂಡ್ವಿ ಅಂತ. ಈಗ ನೋಡಿ, ಈ ಪದ್ಯ ಭಾಗವನ್ನು ನಾವು ನೋಡಿದಾಗ ಇಲ್ಲಿ 6 ಪದ್ಯ ಭಾಗಗಳಿದೆ. ಅವುಗಳನ್ನು ಒಂದೊಂದನ್ನೇ ಕ್ರಮವಾಗಿ ನೋಡ್ತಾ ಹೋಗೋಣಂತೆ. ಈಗ ಮೊದಲನೆಯದು ನಮಗೆ ಇರತಕ್ಕಂಥ ಪ್ರಥಮ ಪಾಠ ಇಲ್ಲೇನಿದೆ, 2 ವಿದ್ಯೆ ವೇದಿತವ್ಯೆ ಎಂಬತಕ್ಕಂಥದ್ದು. ಪ್ರಾಚೀನ ಸಂಸ್ಕೃತ ಸಾಹಿತ್ಯ ಅಂದರೆ ಉಪನಿಷತ್ತು, ವೇದದ
ಅಂತಿಮ ಭಾಗವಾಗಿರ್ತಕ್ಕಂಥ ಮತ್ತು ವೇದಗಳ ಅತ್ಯಂತ ಸಾರಭೂತವಾದ ಭಾಗ ಏನಿದೆ ಅದನ್ನು ಉಪನಿಷದ್ ಅಂತ ಕರೀತಾರೆ. ಉಪನಿ ಎರಡು ಉಪಸರ್ಗದಿಂದ ಕೂಡಿರ್ತಕ್ಕಂತಹ ಶದಲೃ ವಿಶರಣಗತ್ಯವ ಸಾಧನೇಶು ಎಂಬ ಧಾತುವಿನಿಂದ ಕ್ವಿಪ್ರತ್ಯಯ ಸೇರಿ ಉಪನಿಷತ್ ಅಂತಾಗಿದೆ. ಅಂದರೆ ಗುರುವಿನ ಸಮೀಪದಲ್ಲಿ ಕುಳಿತುಕೊಂಡು ಅಧ್ಯಯನ ಮಾಡ್ತಕ್ಕಂತಹ ರಹಸ್ಯ ವಿದ್ಯೆ, ಸಾರವಾದ ವಿದ್ಯೆ ಅನ್ನೋದನ್ನು ಉಪನಿಷತ್ ಶಬ್ದ ತಿಳಿಸ್ಕೊಡುತ್ತೆ. ಈ ಉಪನಿಷತ್ತಿನ ಕಿಂಚಿತ್ ಪರಿಚಯವನ್ನು ನಾವು ಹಿಂದಿನ ತರಗತಿಗಳಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ವಿ. 10ನೇ ತರಗತಿಯಲ್ಲೂ ಕೂಡ ನಿಮಗಿತ್ತು. ಹಾಗೆ ಇಲ್ಲೂ ಕೂಡ ಉಪನಿಷತ್ತಿನಲ್ಲಿ ವಿಶೇಷವಾಗಿ ದಶೋಪನಿಷತ್ತುಗಳಲ್ಲಿ ಒಂದಾಗಿರ್ತಕ್ಕಂತಹ ಅಥರ್ವ ವೇದದ ಒಂದು ಭಾಗವಾಗಿರ್ತಕ್ಕಂತಹ ಮುಂಡಕೋಪನಿಷತ್ ಎಂಬತಕ್ಕಂತಹ ಉಪನಿಷತ್ತಿನ ಕೆಲವು ಮಂತ್ರಗಳನ್ನು, ಈ ಉಪನಿಷತ್ತಿಂದ ಆಯ್ದುಕೊಂಡದ್ದನ್ನು ಪದ್ಯ ಅಂತ ಕರೆಯಲ್ಲ ನಾವು, ಮಂತ್ರ ಅನ್ನೋ ಪದಗಳನ್ನು ಉಪಯೋಗಿಸ್ತಾರೆ. ವೇದದ ಭಾಗಗಳನ್ನೆಲ್ಲ ಮಂತ್ರ ಎನ್ನ ಶಬ್ದದಿಂದ ನಾವು ಕರೀತಾ ಇದ್ದೇವೆ. ಅದರಿಂದ ಇದು ಪ್ರಾರಂಭದ ಪಾಠದಲ್ಲಿ ದ್ವೇ ವಿದ್ಯೆ ವೇದಿತವ್ಯೆ ಅಂತ, 2 ವಿದ್ಯೆಗಳನ್ನು ಕಲಿಬೇಕು ಅಂತ. ಅಲ್ಲಿ ಪರಾವಿದ್ಯಾ ಅಪರಾವಿದ್ಯಾ ಅಂತ 2 ವಿದ್ಯೆಗಳನ್ನು ಕಲಿಬೇಕು ಅಂತ ಆ ವಿಚಾರ ಬರುತ್ತೆ. ಅಲ್ಲಿ ಗುರು ಶಿಷ್ಯರ ಸಂವಾದ ಇರುತ್ತೆ. ಆ ಗುರು ಶಿಷ್ಯರ ಪರಂಪರೆಯಿಂದ 2 ವಿದ್ಯೆಗಳು ಯಾವುದು, ಅದರ ಸ್ಥೂಲ ಸ್ವರೂಪ ಏನು ಅನ್ನೋದನ್ನು ಮೊದಲನೆಯ ಪಾಠದಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ದ್ವೇ ವಿದ್ಯೆ ವೇದಿತವ್ಯೆ. ಹಾಗೆ 2ನೇ ಪಾಠಕ್ಕೆ ಬಂದಾಗ ಅದು ಕೂಡ ಪದ್ಯ ಭಾಗ. ಅಂದರೆ ನಾವು ಈಗ ನೋಡಿದ್ವಿ ವೇದದ ಭಾಗ ಆಯಿತು, ಅದಾಂತರ ಬರ್ತಕ್ಕಂಥದ್ದು ರಾಮಾಯಣಂ. ನಮಗೆಲ್ಲ ಗೊತ್ತಿದೆ ರಾಮನ ಅಯನ ಅಂದರೆ ಚರಿತ್ರೆ, ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಘಟನೆಗಳು. ಇದು ರಾಮಾಯಣ ಅಂತ. 24,000 ಪದ್ಯಗಳಿಂದ ಕೂಡಿರ್ತಕ್ಕಂಥದ್ದು ರಾಮಾಯಣ. ಆದಿಕವಿ ಅಂತ ರಾಮಾಯಣವನ್ನು ರಚಿಸಿರ್ತಕ್ಕಂಥ ವಾಲ್ಮೀಕಿಯವರಿಗೆ ಹೆಸರಿದೆ. ಆದ್ದರಿಂದ ಈ ರಾಮಾಯಣವನ್ನು ಕೂಡ ಆದಿಕಾವ್ಯಂ ಅಂತ ನಾವು ಕರಿತೇವೆ. ಆದಿಕಾವ್ಯವಾಗಿರ್ತಕ್ಕಂಥ ರಾಮಾಯಣದ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡಗಳಲ್ಲಿ ಆಯ್ದುಕೊಂಡಿರ್ತಕ್ಕಂಥ ಕೆಲವು ಭಾಗ. ರಾಮಾಯಣದಲ್ಲಿ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಅಂತ ಭೇದಗಳಿವೆ. ಅದರಲ್ಲಿ ಅಲ್ಲಲ್ಲಿ ಕೆಲವು ಪದ್ಯಗಳನ್ನು ಆಯ್ದು ರಾಮನ ಗುಣಗಳನ್ನು ವರ್ಣಿಸಲಾಗಿದೆ. ಅದರಿಂದಲೇ ಇದಕ್ಕೆ ಹೆಸರು ಆದರ್ಶ ಗುಣಾಹ. ಯಾರ ಗುಣಗಳನ್ನು ನೋಡಿ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯವೋ ಅಂತಹ ಪುರುಷರನ್ನು ನಾವು ಆದರ್ಶ ಪುರುಷರು ಅಂತ ಕರಿತೀವಿ. ನಮ್ಮ ಭಾರತೀಯರಿಗೆಲ್ರಿಗೂ ಕೂಡ ಆದರ್ಶನಾಗಿರ್ತಕ್ಕಂಥ ವ್ಯಕ್ತಿ ಶ್ರೀರಾಮ. ಆದ್ದರಿಂದಾಗಿ ರಾಮನ ಆದರ್ಶ ಗುಣಗಳು ಏನಿದೆ ಅದನ್ನು ವಾಲ್ಮೀಕಿಗಳು ಬೇರೆ ಬೇರೆ ಜನರ ಬಾಯಲ್ಲಿ ಯಾವ ರೀತಿಯಾಗಿ ಹೇಳಿಸಿದ್ದಾರೆ ಅನ್ನೋದರ ಸಂಕ್ಷಿಪ್ತ ಪರಿಚಯವನ್ನು ನಮಗೆ ದ್ವಿತೀಯ ಪಾಠ ಇದರ ಆದರ್ಶ ಗುಣಾಹ ಎಂಬತಕ್ಕಂಥದ್ರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಕೇವಲ 15 ಪದ್ಯಗಳನ್ನು ಮಾತ್ರ ನಮಗೆ ಅಧ್ಯಯನಕ್ಕಾಗಿ ಕೊಡಲಾಗಿದೆ. ಆಮೇಲೆ ನಾವು ಬಂದಿರತಕ್ಕಂಥದ್ದು ತೃತೀಯ ಪಾಠ. ಇಲ್ಲಿ ಮತ್ತೆ ಪುನಃ ನಾವು ಗದ್ಯ ಮಧ್ಯ ಮಧ್ಯ ಒಂದೊಂದು ಪದ್ಯ ಬರುತ್ತೆ. ಆದರೆ ಇದು ಚಂಪು ಕಾವ್ಯ ಅಲ್ಲ. ಇದು ಪಂಚತಂತ್ರದಿಂದ ಆರಿಸಿಕೊಂಡಿರ್ತಕ್ಕಂಥ ಒಂದು ಭಾಗ. ಪಂಚತಂತ್ರದ ಕಥೆಗಳು ಭಾರತೀಯರಿಗಿರಲಿ ಎಲ್ಲ ದೇಶದವರಿಗೂ ಗೊತ್ತಿದೆ. ಅಂದರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮೃಗ ಪಕ್ಷಿಗಳಿಂದ ಕೂಡಿರ್ತಕ್ಕಂಥ ಕಥೆ. ಅಂದರೆ ಇಲ್ಲಿ ಪಕ್ಷಿಗಳು ಮಾತಾಡ್ತವೆ, ಪ್ರಾಣಿಗಳು ಮಾತಾಡ್ತವೆ, ಅವುಗಳ ಮೂಲಕವಾಗಿ ನೀತಿಯನ್ನು ಬೋಧಿಸ್ತಕ್ಕಂಥದ್ದು. ಅಂದರೆ ಅಮರಶಕ್ತಿ ಅಂತಕ್ಕಂಥ ಒಬ್ಬ ರಾಜನ ಬುದ್ಧಿವಂತರಲ್ಲದೆ ಇರ್ತಕ್ಕಂಥ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡ್ತೀನಿ 6 ತಿಂಗಳಲ್ಲಿ ಅಂತ ಹೇಳಿ ಅದನ್ನೊಂದು ಸವಾಲಾಗಿ ಸ್ವೀಕರಿಸಿ ವಿಷ್ಣು ಶರ್ಮಾ ಎಂಬತಕ್ಕಂಥವನು ಅವರಿಗೆ ಕಥೆಗಳ ಮೂಲಕವಾಗಿ ರಾಜನೀತಿಯನ್ನು ಬೋಧಿಸ್ತಾನೆ. ಇದಕ್ಕೆ ಪಂಚತಂತ್ರ ಅಂತ ಕರೆದರು. ತಂತ್ರ ಅಂದರೆ ಉಪಾಯ ಅಂತ ಇಲ್ಲ ಅರ್ಥ. ಇಲ್ಲಿ ಮಿತ್ರಭೇದ, ಮಿತ್ರಪ್ರಾಪ್ತಿ, ಕಾಕೋಲುಕೀಯ, ಲಬ್ಧಪ್ರಣಾಶ ಮುಂತಾಗಿರ್ತಕ್ಕಂಥ 5 ತಂತ್ರಗಳು ಇದರಲ್ಲಿ ಇದೆ. ಇದರಲ್ಲಿ ಕಾಕೋಲುಕೀಯಂ ಎಂಬತಕ್ಕಂಥ ಒಂದು ತಂತ್ರದ ಒಂದು ಭಾಗ
ಕಾಕ ಮತ್ತು ಉಲೂಕ. ಕಾಕ ಅಂದರೆ ಕಾಗೆ, ಉಲೂಕ ಅಂದರೆ ಗೂಬೆ. ಇವೆರಡಕ್ಕೂ ಕೂಡ ದ್ವೇಷ, ಒಂದನ್ನು ಕಂಡ್ರೆ ಒಂದಕ್ಕಾಗಲ್ಲ. ಆ ಕಾಕೋಲೂಕಿಯಂ ಎಂಬತಕ್ಕಂತಹ ಒಂದು ತಂತ್ರದಿಂದ ಆಯ್ದ ಒಂದು ಕಥೆಯನ್ನು ನಿಮಗೆ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬಹಳ ಚೆನ್ನಾಗಿರ್ತಕ್ಕಂತಹ ಹೇಗೆ ಜನರು ತಾವು ಬಹಳ ಸಾಧು ಪುರುಷರು, ಸಜ್ಜನರು ಅಂತ ವೇಷವನ್ನು ಧರಿಸಿಕೊಂಡು ಇತರರಿಗೆ ಮೋಸ ಮಾಡ್ತಾರೆ. ಅದರಿಂದ ನಾವು ಪರಸ್ಪರ ಕಲಹ ಮಾಡಿಕೊಂಡಾಗ, ಜಗಳವಾಡಿಕೊಂಡಾಗ ಅದು ನಮ್ಮ ವಿನಾಶಕ್ಕೆ ಕಾರಣವಾಗುತ್ತೆ. ಹೇಗೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ನೋಡಿ, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತ. ಹಾಗೆ ಅದೇ ಕಥೆ ವಿವಾದ ವಿನಾಶಾಯ. ವಿವಾದ ಅಂದರೆ ಜಗಳ, ಅದು ವಿನಾಶಕ್ಕೆ ಕಾರಣ ಎಂಬತಕ್ಕಂಥದ್ದು ಪಂಚತಂತ್ರದ ಕಾಕೋಲುಕೀಯ ಎಂಬತಕ್ಕಂಥ ಒಂದು ಕಥೆಯ ಭಾಗ. ಆಮೇಲೆ 4ನೇ ಪಾಠಕ್ಕೆ ನಾವು ಬಂದರೆ ಇಲ್ಲಿ ಸತ್ವ ಪರೀಕ್ಷಾ ಎಂಬತಕ್ಕಂಥದ್ದು ಮಹಾಭಾರತದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು. ಮಹಾಭಾರತ ಮಹಾನ್ ಶಬ್ದ ತೋರಿಸುತ್ತೆ. ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ. ಇದು ಮಹತ್ವ ಹೌದು, ಭಾರವೂ ಹೌದು. ಯಾಕೆ ಭಾರ ಅಂತ ಹೇಳಿದ್ರೆ 1,00,000 ಶ್ಲೋಕಗಳನ್ನು ಹೊಂದಿರತಕ್ಕಂಥ ಗ್ರಂಥ. ಬಹುಶಃ ಪ್ರಪಂಚದ ಯಾವುದೇ ಗ್ರಂಥಗಳು, ಯಾವುದೇ ಕಾವ್ಯಗಳು, ಯಾವುದೇ ರಚನೆಗಳು ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥದ್ದಿಲ್ಲ. ಅದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಕೂಡ ಇದರಲ್ಲಿದೆ. ಇದರ ರಚಯಿತಾರರು ನಮಗೆ ಗೊತ್ತಿದೆ, ವೇದವ್ಯಾಸರು ಅಂತ. ಆ ವೇದವ್ಯಾಸರಿಂದ ರಚಿಸಿರ್ತಕ್ಕಂಥ ಮಹಾಭಾರತದಲ್ಲಿ 18 ಬೇರೆ ಬೇರೆ ಭಾಗಗಳಿವೆ. ಆ ಭಾಗಗಳನ್ನು ಪರ್ವಗಳು ಅಂತ ಕರೀತಾರೆ. ಆ ಮಹಾಭಾರತದಲ್ಲಿ ಪ್ರತಿ ಪರ್ವದಲ್ಲೂ ಕೂಡ ರಸೋದಯ ಇದೆ ಅಂತ ಹೇಳ್ತಾರೆ. ಒಬ್ಬ ಕವಿ ಹೇಳ್ತಾನೆ, ಭಾರತವನ್ನು ಮತ್ತು ಕಬ್ಬಿನ ಜಲ್ಲೆಯನ್ನು ಒಟ್ಟಾಗಿ ಎರಡನ್ನೂ ಒಟ್ಟಿಗೆ ವರ್ಣಿಸು ಅಂದರೆ ಅದಕ್ಕೆ ಒಂದು ಮಾತು ಹೇಳ್ತಾರೆ, ಭಾರತಂಚ ಇಕ್ಷುದಂಡಂಚ ಪ್ರತಿ ಪರ್ವ ರಸೋದಯಂ. ಭಾರತ ಮತ್ತು ಇಕ್ಷುದಂಡ ಕಬ್ಬಿನ ಜಲ್ಲೆ, ಕಬ್ಬಿನ ಜಲ್ಲೆಯಲ್ಲಿ ಒಂದೊಂದು ಗಂಟಿನ ಮಧ್ಯದಲ್ಲಿರ್ತಕ್ಕಂಥ ಭಾಗದಲ್ಲೂ ಕೂಡ ರಸ, ಮಧುರವಾಗಿರ್ತಕ್ಕಂಥ ಸಿಹಿ ರಸ ಬರುತ್ತೆ. ಹಾಗೆ ಮಹಾಭಾರತದಲ್ಲಿ ಪ್ರತಿ ಪರ್ವ ಅಂತ ಕರೀತಾರೆ, ಒಂದೊಂದು ವಿಭಾಗಕ್ಕೂ ಕೂಡ ಆ ಪ್ರತಿ ಪರ್ವದಲ್ಲೂ ಕೂಡ ರಸೋದಯವಾಗ್ತಾ ಇದೆ ಅಂತ ಹೊಗಳಿದ್ದಾರೆ. ಇಲ್ಲಿ ಹನುಮಂತ ಮತ್ತು ಭೀಮ ಇವರಿಬ್ಬರ ಸಂವಾದ ಇದೆ. ಇದು ಅರಣ್ಯ ಪರ್ವದಲ್ಲಿ ಅಥವಾ ವನ ಪರ್ವದಲ್ಲಿ ಬರ್ತಕ್ಕಂಥ ಒಂದು ಭಾಗ. ಭೀಮ ದ್ರೌಪದಿ ಕೇಳಿದ್ಲು ಅಂತ ಹೇಳಿ ಸೌಗಂಧಿಕ ಪುಷ್ಪ ಎಂಬತಕ್ಕಂಥ ಒಂದು ಹೂವು ಅದೆಲ್ಲೋ ಇದೆ, ಅದರ ಸುಗಂಧವನ್ನು ನೋಡಿದ್ಲು. ಒಂದು ಹೂ ಕಣ್ಣಿಗೆ ಬಿತ್ತು, ಈ ಥರದ್ದು ನನಗೆ ಇನ್ನೊಂದಷ್ಟು ಬೇಕು ಅಂತ ಹೇಳ್ತಾಳೆ. ಅದನ್ನು ತರೋದಕ್ಕಾಗಿ ಭೀಮ ಹೋಗ್ತಾನೆ, ಅವನದ್ದೇ ಸಾಹಸ. ಹೋಗುವಾಗ ಮಧ್ಯದಲ್ಲಿ ಹನುಮಂತ ಒಬ್ಬ ಮುದಿ ಕೋತಿಯ ರೂಪದಲ್ಲಿ ಅಲ್ಲಿ ಮಲಗಿರ್ತಾನೆ. ಭೀಮನಿಗೆ ಸ್ವಲ್ಪ ಅಹಂಕಾರ, ನನ್ನ ಶಕ್ತಿ ನನ್ನ ಹತ್ರ ಬೇಕಾದಷ್ಟಿದೆ, ನನ್ನನ್ನು ಎದುರಿಸೋರು ಯಾರೂ ಇಲ್ಲ ಎಂಬತಕ್ಕಂಥ ಅಹಂಕಾರದಿಂದ ಆ ಮುದಿಕೋತಿಯ ಮೇಲೆ ಕೆಟ್ಟದಾಗಿ ಬೈತಾನೆ, ನಿನ್ನ ಬಾಲವನ್ನು ಆಚೆ ತೆಗೋ ಅಂತ. ಆಗ ನಾನು ವಯಸ್ಸಾಗಿದೆ, ನನಗೆ ಬಾಲವನ್ನು ಎತ್ತಕ್ಕಾಗ್ತಾ ಇಲ್ಲ, ನೀನೇ ಅದನ್ನು ಎತ್ತಿ ಆಚೆಗೆ ಹಾಕು ಅಂತ ಹೇಳ್ತಾನೆ. ಆದರೆ ಭೀಮ ಇದೇನು ಮಹಾ ಅಂತ ಎಡಗೈನಲ್ಲಿ ಎತ್ತಕ್ಕೆ ಹೋಗ್ತಾನೆ, ಅಲುಗಾಡ್ಸೋಕ್ಕೂ ಆಗಲ್ಲ. ಎರಡೂ ಕೈನಲ್ಲಿ ಪ್ರಯತ್ನ ಪಡ್ತಾನೆ, ಅದರ ಒಂದು ರೋಮವನ್ನು ಅಲುಗಾಡ್ಸೋಕ್ಕಾಗಲ್ಲ. ಕೊನೆಗೆ ಸೋತು ಶರಣಾಗತನಾದಾಗ ತಾನು ಯಾರು ಅಂತ ಹನುಮಂತ ಹೇಳ್ತಾನೆ. ಇವರಿಬ್ಬರ ಸಂವಾದ ಇದರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಭೀಮನ ಗರ್ವಭಂಗವು ಕೂಡ ಆಗ್ತಕ್ಕಂಥದ್ದನ್ನು ನೋಡಿದ್ದೀವಿ. ಅಲ್ಲಿಗೆ ಮಹಾಭಾರತದ ಒಂದು ಭಾಗದ ಪರಿಚಯವಾಯಿತು. ಆಮೇಲೆ ನಾವು ಹೇಳಿದ್ವಿ ಚಂಪೂ ಕಾವ್ಯ ಅಂತ, ಗದ್ಯ ಪದ್ಯ ಮಿಶ್ರವಾಗಿರ್ತಕ್ಕಂಥ ಭಾಗ, ಇದನ್ನು ಚಂಪು ಅಂತ ಕರಿತೀವಿ. ಇದರಲ್ಲಿ ತುಂಬ ಸುಂದರವಾಗಿರ್ತಕ್ಕಂಥ ರಸಭರಿತವಾಗಿರ್ತಕ್ಕಂಥ ಚಂಪು, ಇದು ಚಂಪು ರಾಮಾಯಣಂ ಎಂಬತಕ್ಕಂಥದ್ದು. ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಭೋಜರಾಜ ಎಂಬತಕ್ಕಂಥವನು ಇದನ್ನು ರಚಿಸಿದ್ದಾನೆ. ವಾಲ್ಮೀಕಿಯ ರಾಮಾಯಣವನ್ನೇ ಇಟ್ಕೊಂಡು ಅದನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಅದರ ಸ್ವಾರಸ್ಯವನ್ನು ಒಂದಷ್ಟು ಗದ್ಯ ಒಂದಷ್ಟು ಪದ್ಯ ಇವೆರಡನ್ನು ಮಿಶ್ರ ಮಾಡಿ ರಚಿಸಿದ್ದಾನೆ. ಅದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಚಂಪು ಕಾವ್ಯ. ಅದರಲ್ಲಿ ಒಂದು ಭಾಗವನ್ನು, ಬಾಲಕಾಂಡದ ಒಂದು ಭಾಗ, ವಿಶ್ವಾಮಿತ್ರರು ತಮ್ಮ ಯಾಗದ ರಕ್ಷಣೆಗಾಗಿ ರಾಮ ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು. ಅಲ್ಲಿ ತಾಟಕಾವಧ ಇದು ಮುಖ್ಯವಾಗಿರ್ತಕ್ಕಂಥ ಭಾಗವನ್ನು ಆರಿಸಿಕೊಂಡಿದ್ದಾರೆ. ಅದನ್ನು ಮಹರ್ಷಿ ವಚನ ಪಾಲನಂ ಅಂತ.
ಇಲ್ಲಿ ಮಹರ್ಷಿಗಳು ವಿಶ್ವಾಮಿತ್ರರು ಅವರ ಮಾತನ್ನು ಪಾಲಿಸುವುದರ ಮೂಲಕ ತಾಟಕೆ ಎಂಬತಕ್ಕಂಥ ರಾಕ್ಷಸೆಯನ್ನು ವಧೆ ಮಾಡ್ತಾನೆ. ಇದು ಮಹರ್ಷಿ ವಚನ ಪಾಲನಂ. ಅನಂತರ ಮುಂದಕ್ಕೆ ಬಂದರೆ ಅಲ್ಲಿ ಮತ್ತೆ ನಮಗೆ ಕಾಳಿದಾಸನ ಪ್ರಸಿದ್ಧವಾಗಿರ್ತಕ್ಕಂಥ ಕುಮಾರ ಸಂಭವ ಎಂಬತಕ್ಕಂಥ ಪದ್ಯಕಾವ್ಯದ ಒಂದು ಭಾಗ, 6ನೇ ಸರ್ಗದಲ್ಲಿ ಇರ್ತಕ್ಕಂಥ ಒಂದು ಭಾಗ. ಇಲ್ಲಿ ಸಪ್ತರ್ಷಿಗಳು ಹಿಮವಂತನಲ್ಲಿ ಹೋಗಿ ನಿನ್ನ ಮಗಳಾಗಿರ್ತಕ್ಕಂಥ ಪಾರ್ವತಿಯನ್ನು ಈಶ್ವರನು ವಿವಾಹವಾಗ ಬಯಸ್ತಾನೆ, ಆದ್ದರಿಂದ ಅವನಿಗೆ ನಿನ್ನ ಮಗಳನ್ನು ವಿವಾಹ ಮಾಡಿಕೊಡು ಅಂತ ಕೇಳುವ ಆ ಮಾತಿನ ಚಾತುರ್ಯ, ಅವನಿಗೆ ವಿವಾಹ ಮಾಡಿಕೊಟ್ರೆ ನಿನಗೆ ಎಂತೆಂಥ ಗೌರವ ಸಿಗುತ್ತೆ, ಅವನು ಯಾರಿಗೂ ನಮಿಸಲ್ಲ ಅಂಥವ್ರನ್ನು ನಿನ್ನ ಕಾಲಿಗೆ ಬೀಳ್ತಾನೆ, ಪ್ರಪಂಚದ ಚರಾಚರ ಜಗತ್ತಿಗೆಲ್ಲ ಆ ಈಶ್ವರ ತಂದೆಯಾಗ್ತಾನೆ, ಆತನನ್ನು ಮದುವೆಯಾಗಿದ್ದರೆ ನಿನ್ನ ಮಗಳು ಕೂಡ ಜಗತ್ತಿಗೆ ಮಾತೆ ಎಂಬತಕ್ಕಂಥ ಗೌರವವನ್ನು ಪಡಿತಾಳೆ. ಹಾಗಾಗಿ ಇಂತಹ ಗೌರವಕ್ಕೆ ಪಾತ್ರಳಾಗ್ತಾಳೆ ನಿನ್ನ ಮಗಳು, ಮತ್ತು ನಿನ್ನ ಕೀರ್ತಿಯು ಹೆಚ್ಚುತ್ತೆ, ನಿನ್ನ ಸ್ಥಾನಮಾನಗಳು ಹೆಚ್ಚುತ್ತೆ ಅಂತ ಹೇಳಿ ಆತನನ್ನು ಮನವೊಲಿಸ್ತಾರೆ. ಕೊನೆಯದಾಗಿ ಪಾರ್ವತಿಯ ಒಪ್ಪಿಗೆ ಮತ್ತು ಹಿಮವಂತನ ಪತ್ನಿಯಾಗಿರ್ತಕ್ಕಂಥ ಮೇನೆಯ ಒಪ್ಪಿಗೆ ಎರಡನ್ನೂ ಪಡೆದು ಈಶ್ವರನಿಗೆ ತನ್ನ ಮಗಳನ್ನು ಭಿಕ್ಷೆಯಾಗಿ ಕೊಡ್ತೇನೆ ಅನ್ನೋ ಥರದಲ್ಲಿ ಮಾತನ್ನು ಆಡ್ತಾನೆ. ಸುಂದರವಾಗಿರ್ತಕ್ಕಂಥ ಕಾಳಿದಾಸನ ಮಾತು ಅಂದರೆ ಅವನ ರಚನೆ ಹೇಗಿರುತ್ತೆ, ಅದರ ಸೌಂದರ್ಯವೇನು ಅನ್ನೋದರ ಪರಿಚಯಕ್ಕಾಗಿ ಕನ್ಯೇಯಂ ಕುಲಜೀವಿತಂ ಅಂತ ಹೆಸರು. ಇಯಂ ಕನ್ಯಾ ಅಂದರೆ ಈ ಕನ್ಯೆಯು ನನ್ನ ಮಗಳು, ನಮ್ಮ ಕುಲಕ್ಕೆ ಜೀವಿತ ಅಂದರೆ ಪ್ರಾಣ, ನಮ್ಮ ವಂಶಕ್ಕೆ ಪ್ರಾಣ, ಅಂತಹ ಮಗಳನ್ನು ನಿಮಗೆ ನೀವು ಬಂದಿದ್ದೀರಲ್ಲ ಈಶ್ವರನಿಗೆ ಪತ್ನಿಯಾಗಿ ಕೊಡ್ತೇನೆ ಅಂತ ಒಪ್ಕೊಳ್ತಾನೆ. ಆಮೇಲೆ ಬರ್ತಕ್ಕಂಥದ್ದು ಬೇರೆ ಲಘುವಾಗಿರ್ತಕ್ಕಂಥದ್ದು 7ನೇ ಪಾಠಕ್ಕೆ ಬಂದರೆ ಜ್ಯೋತಿಷಿಕಸ್ಯ ದಿನಂ ಅಂತ ಬರುತ್ತೆ. ಇದೊಂದು ಅನುವಾದ ಮಾಡಿರ್ತಕ್ಕಂಥ ಕಥೆ. ಇದು ಮೂಲತಃ ಇಂಗ್ಲಿಷ್ ಲೇಖಕರಾಗಿರ್ತಕ್ಕಂಥ ಆರ್ ಕೆ ನಾರಾಯಣನ್ ಕೇಳಿದಿರಿ ನಾವು, ಮೈಸೂರಿನಲ್ಲೇ ಇದ್ದವರು. ಆರ್ ಕೆ ನಾರಾಯಣರವರ ಎನ್ ಅಸ್ಟ್ರಾಲಜರ್ಸ್ ಡೇ ಎಂಬತಕ್ಕಂಥ ಒಂದು ಗದ್ಯದಿಂದ, ಒಂದು ಕಥೆಯಿಂದ ಆಯ್ದುಕೊಂಡು ಅದನ್ನು ಅನುವಾದ ಮಾಡಿದ್ದಾರೆ. ಅದನ್ನು ಸಂಭಾಷಣಾ ಸಂದೇಶ ಎಂಬತಕ್ಕಂಥ ಒಂದು ಪತ್ರಿಕೆಯಿಂದ ಆಯ್ದುಕೊಂಡು ಅದನ್ನು ಆರಿಸಿದ್ದಾರೆ. ಅದು ಚೆನ್ನಾಗಿದೆ. ಒಬ್ಬ ಜ್ಯೋತಿಷಿಕನಂತೆ ನಟನೆ ಮಾಡಿ ತನ್ನ ಜೀವನವನ್ನು ಹೇಗೆ ಹರ್ಕೊಳ್ತಾ ಇದ್ದ, ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ. ಅವನಿಗೆ ಸಂದರ್ಭವು ಹೇಗೆ ತಾನು ಜ್ಯೋತಿಷಿಕನ ಅಲ್ಲದೇ ಇದ್ದರೂ ಕೂಡ ಜ್ಯೋತಿಷಿಕಾಂತ ಜನರು ಅವನನ್ನು ನಂಬುವಂತೆ ಮಾಡಿತ್ತು, ಸಂದರ್ಭವೂ ಅವನಿಗೆ ಅನುಕೂಲವಾಗಿತ್ತು ಅಂತಕ್ಕಂಥ ಒಂದು ಆಧುನಿಕವಾದ ಅನುವಾದವನ್ನು ಹೊಂದಿರತಕ್ಕಂಥ ಕಥೆ. ಮುಂದಕ್ಕೆ ಬಂದಾಗ ಭಾಸನ ನಾಟಕಗಳಲ್ಲಿ ಒಂದಾಗಿರ್ತಕ್ಕಂಥ ಬಾಲಚರಿತಂ ಎಂಬತಕ್ಕಂಥ ಭಾಗದ 4ನೇ ಅಂಕವನ್ನು ತೆಗೆದುಕೊಂಡು ಸಾಂತಃಪುರ ಶರಣಾಗತೋಸ್ಮಿ. ಇದು ಕಾಳಿಂಗ ಮರ್ದನ ಅಥವಾ ಕಾಳಿಯ ಮರ್ದನ ಅಂತ ನಾವೇನು ಕೇಳ್ತೀವಿ. ಯಮುನಾ ನದಿಯಲ್ಲಿ ಕಾಳಿಯ ಎಂಬತಕ್ಕಂಥ ಒಂದು ಸರ್ಪ ಸೇರಿಕೊಂಡು ಆ ನೀರನ್ನೆಲ್ಲ ಕಲುಷಿತಗೊಳಿಸಿ ಆ ನೀರನ್ನು ಯಾರು ಕುಡಿತಾರೋ ಆ ಪ್ರಾಣಿಗಳು, ಮನುಷ್ಯರು ಎಲ್ಲ ಸಾಯ್ತಾರೆ. ಅದನ್ನು ಶುದ್ಧಗೊಳಿಸಬೇಕು, ಕಾಳಿಯನನ್ನು ಅಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ಅಲ್ಲಿ ಕೃಷ್ಣ ಹೋಗಿ ಆ ಕಾಳಿಯ ಮರ್ದನವನ್ನು ಮಾಡ್ತಾನೆ, ಅವನ ಹೆಡೆಯ ಮೇಲೆ ನೃತ್ಯ ಮಾಡ್ತಾನೆ ಅಂತ. ಇಲ್ಲಿ ಕೃಷ್ಣನಿಗೆ ದಾಮೋದರ ಅಂತ, ಹಾಗೆ ಬಲರಾಮನಿಗೆ ಸಂಕರ್ಷಣ ಎಂಬತಕ್ಕಂಥ ಪದಗಳನ್ನು ಉಪಯೋಗಿಸಿದ್ದಾರೆ. ಇದೊಂದು ಪುಟ್ಟದಾಗಿರ್ತಕ್ಕಂಥ ನಾಟಕದ ಭಾಗ. ಅನಂತರ ಮುಂದಕ್ಕೆ ಹೊರಟೋದ್ಮೇಲೆ ಅದಾದ್ಮೇಲೆ ಬರ್ತಕ್ಕಂಥ ಪಾಠ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರೋದು ಸೂಕ್ತಿ ಕುಸುಮಾನಿ. ಮೊದಲೇ ನಿಮ್ಗೆ ಹೇಳಿದ್ದೀನಿ, ಸುಭಾಷಿತಗಳಿಗೆ ನಾವು ಬೇರೆ ಬೇರೆ ಹೆಸರನ್ನು ಇಟ್ಟುಕೊಂಡು ನಿಮಗೆ ಅದರ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀವಿ. ಇಲ್ಲಿ ಸು ಉಕ್ತಿ ಕುಸುಮಾನಿ. ಉಕ್ತಿ ಅಂದರೆ ಮತ್ತೆ ಪುನಃ ಮಾತು ಅಂತ, ಸು ಉಕ್ತಿ ಅಂದರೆ ಒಳ್ಳೆ ಮಾತು. ಸುಭಾಷಿತಂ ಅನ್ನೋದನ್ನ ಇನ್ನೊಂದು ಪದದಲ್ಲಿ ಸು ಉಕ್ತಿ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ. ಅದು ಕುಸುಮಾನಿ, ಹೂಗಳು. ಹೇಗೆ ಹೂಗಳು ಅದರ ಸೌಂದರ್ಯ ಮತ್ತು ಅದರ ಸುಗಂಧದಿಂದ ಎಲ್ಲರ ಮನಸ್ಸನ್ನು ಸೆಳೆಯುತ್ತೆ, ಎಲ್ಲರಿಗೂ ಕೂಡ ಅದು ಇಷ್ಟವಾಗುತ್ತೆ. ಹಾಗೆ ಸುಭಾಷಿತಗಳು ಕೂಡ ನಮ್ಮೆಲ್ಲರ ಹೃದಯವನ್ನು ಸೂರೆಗೊಂಡು ನಮಗೆ ಉತ್ತಮವಾದ ಮಾರ್ಗದರ್ಶನವನ್ನು ನೀಡುತ್ತೆ.
ಹಾಗಾಗಿ ಬೇರೆ ಬೇರೆ ಸುಭಾಷಿತ ಗ್ರಂಥಗಳಿಂದ ಆಯ್ದುಕೊಂಡಿದ್ದು, ಮಹಾಭಾರತದಿಂದಿದೆ, ಯಾಜ್ಞವಲ್ಕ್ಯ ಸ್ಮೃತಿಯಿಂದೆ, ಬೇರೆ ಬೇರೆ ಭಾಗದಿಂದ ಆಯ್ದುಕೊಂಡಿರ್ತಕ್ಕಂತಹ ಸೂಕ್ತಿಗಳನ್ನು ಅದು ಕುಸುಮ ರೂಪದಲ್ಲಿ ಒಂದೊಂದೇ ಬಿಡಿ ಬಿಡಿ ಹೂವಿನಂತೆ ನಿಮಗೆ ಕೊಟ್ಟಿದ್ದಾರೆ. ನಾವು ಹಿಂದೆಲ್ಲ ಸುಭಾಷಿತಗಳನ್ನು ಕಂಠಪಾಠ ಮಾಡ್ತಾ ಇದ್ವಿ, ಪರೀಕ್ಷೆಗೂ ಕೂಡ ಕೇಳ್ತಾ ಇತ್ತು. ಆದರೆ ನಮಗೆ PUCನಲ್ಲಿ ಕಂಠಪಾಠ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ. ಇದನ್ನು ಅಭ್ಯಾಸ ಮಾಡಿ. ಮತ್ತು ಕಂಠಪಾಠ ನಿಮ್ಮ ಸ್ವ ಇಚ್ಛೆಯಿಂದ ನೀವು ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಸುಭಾಷಿತಗಳು ಬರೀ ಪರೀಕ್ಷೆಗೆ ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಪಾಠಗಳು. ಅದನ್ನು ಕಲ್ತ್ಕೊಂಡಿದ್ರೆ ಮುಂದೆ ನಮ್ಮ ಜೀವನದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಅದನ್ನು ಉದಾಹರಿಸಬಹುದು ಮತ್ತು ಜೀವನಕ್ಕೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಈ ಸುಭಾಷಿತಗಳು. ಅದರಿಂದ ಅವುಗಳನ್ನು ಕಂಠಪಾಠ ಮಾಡಿದರೆ ಸಂತೋಷವೇ. ಮತ್ತು ಇನ್ನೊಂದು ಗದ್ಯ ಕಥೆಯನ್ನು ತೆಗೆದುಕೊಟ್ಟಿದ್ದಾರೆ, ಸನ್ಮಿತ್ರಂ ಅಂತ. ಇದೊಂದು ಪ್ರಾಚೀನವಾಗಿರ್ತಕ್ಕಂಥ ಕಥೆ ಅಂತ. ಇದನ್ನು ಸಂಸ್ಕೃತ ಸಾಮಾನ್ಯ ಜ್ಞಾನಂ ಎಂಬತಕ್ಕಂತಹ ರೂಪದ ಇದರಿಂದ ಸಂಗ್ರಹಿಸಲಾಗಿದೆ. ಇದು ಒಂದು ಪ್ರಾಚೀನವಾಗಿರ್ತಕ್ಕಂತಹ ಕತೆ. ವೈಶಾಲಿ ದೇಶದಲ್ಲಿ ಒಬ್ಬ ರಾಜ ಇದ್ದ, ಸೇನಜಿತ್ ಅಂತ. ಅವನಿಗೊಬ್ಬ ಮಂತ್ರಿ ಇದ್ದ, ಅವನಿಗೆ 3 ಜನ ಸ್ನೇಹಿತರಿದ್ದರು. ಇಲ್ಲಿ ರಾಜನ ಆಸ್ಥಾನದಲ್ಲಿ ಯಾವುದೋ ವಿಷಯಕ್ಕೆ ರಾಜ ಹೆಚ್ಚು, ಅನಂತರ ಅವನ ರಾಜನ ಆಸ್ಥಾನದಲ್ಲಿರ್ತಕ್ಕಂತಹ ವಿದ್ವಜ್ಜನರ ಹೆಚ್ಚು ಅಂದಾಗ ಈ ಒಬ್ಬ ಮಂತ್ರಿ ಅವನೇನು ಹೇಳ್ತಾನೆ, ದೇವವ್ರತ ಎಂಬತಕ್ಕಂಥ ಮಂತ್ರಿ ಹೇಳ್ತಾನೆ, ಇಲ್ಲ, ರಾಜನಿಗೆ ತನ್ನ ರಾಜ್ಯದಲ್ಲಿ ಅಷ್ಟೇ ಗೌರವ, ಆದರೆ ವಿದ್ವಜ್ಜನರಿಗೆ ಎಲ್ಲ ಕಡೆ ಗೌರವ ಅಂತ. ರಾಜ ಕೋಪಗೊಂಡು ಅವನನ್ನು ಹೊರಗಾಗ್ತಾನೆ. ಅವನು 3 ಜನ ಮಿತ್ರರ ಆಶ್ರಯವನ್ನು ಪಡೆದಕ್ಕೆ ಹೋಗ್ತಾನೆ. ಮೊದಲಿಬ್ಬರು ಆಶ್ರಯ ಕೊಟ್ಟರು, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕಾಗಿ ಬರುತ್ತೆ. ಕೊನೆಯವನು ಆಶ್ರಯ ಕೊಡ್ತಾನೆ. ನಿಜವಾಗಿರ್ತಕ್ಕಂಥ ಮಿತ್ರ ಯಾರು ಅನ್ನೋದನ್ನು ಸನ್ಮಿತ್ರಂ ಎಂಬತಕ್ಕಂಥ ಪಾಠದಲ್ಲೇ ಕೊಟ್ಟಿದ್ದಾರೆ. ಆಮೇಲೆ 11ನೇ ಪಾಠಕ್ಕೆ ಬಂದಾಗ ಇದು ಕನ್ನಡದಲ್ಲಿ ವಚನ ಸಾಹಿತ್ಯ ಅಂತ ನಾವೇನು ಪ್ರಸಿದ್ಧವಾಗಿರ್ತಕ್ಕಂಥ ಸಾಹಿತ್ಯವನ್ನು ನೋಡ್ತೀವಿ 12ನೇ ಶತಮಾನದ್ದು, ವಿಶೇಷವಾಗಿ ಬಸವಣ್ಣವರು, ಚನ್ನಬಸವಣ್ಣವರು ಮತ್ತು ಅಕ್ಕಮಹಾದೇವಿ ಅಲ್ವಾ, ಅಲ್ಲಮಪ್ರಭು, ಇವರ ಕೆಲವು ವಚನಗಳನ್ನು ಕನ್ನಡದಿಂದ ಸಂಸ್ಕೃತಕ್ಕೆ, ಯಾರು ಕನ್ನಡವನ್ನು ಓದಿರಲ್ಲ ಅವರು ಈ ಸಂಸ್ಕೃತ ಭಾಷೆಯಲ್ಲಿ ಕನ್ನಡದ ಮೂಲ ಸತ್ವ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿ ಈ ಕೆಲವು ವಚನಗಳನ್ನು ಇಲ್ಲಿ ಸಂಸ್ಕೃತಕ್ಕೆ ಅನುವಾದ ಕೊಟ್ಟಿದ್ದಾರೆ. ಅದು ವಚನಾಮೃತಂ ಅಂತ. ಆಮೇಲೆ ಕನ್ನಡದ ಒಬ್ಬ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ, ಅದರಲ್ಲಿ ಕನ್ನಡದ ಕಣ್ವ ಅಂತ ಪ್ರಸಿದ್ಧರಾಗಿರ್ತಕ್ಕಂಥ BM ಶ್ರೀಕಂಠಯ್ಯನವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿ, ಕನ್ನಡಕ್ಕಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಕನ್ನಡ ಸಿರಿಗನ್ನಡಂ ಗೆಲ್ಗೆ ಎಂಬತಕ್ಕಂತಹ ಒಂದು ನುಡಿಯನ್ನು ನಮ್ಮೆಲ್ಲರಿಗೂ ಕಲಿಸ್ಕೊಟ್ಟವರು. ಕನ್ನಡದ ಹೀನ ಸ್ಥಿತಿಯನ್ನು ನೋಡಿ ದುಃಖಪಟ್ಟು ಕನ್ನಡಕ್ಕೆ ಉನ್ನತವಾದ ಸ್ಥಾನವನ್ನು ತರಬೇಕು ಅಂತ ಪ್ರಯತ್ನ ಪಟ್ಟವರು. ಅದಕ್ಕಾಗಿ ಅವರಿಗೆ ಕನ್ನಡದ ಕಣ್ವ ಅಂತ ಕರೆದರು. ಹೇಗೆ ವಿಶ್ವಾಮಿತ್ರ ಮೇನಕೆಯರ ಪುತ್ರಿಯಾಗಿರ್ತಕ್ಕಂತಹ ಶಕುಂತಲೆಯನ್ನು ಅನಾಥ ಶಿಶುವನ್ನಾಗಿ ಕಾಡಿನಲ್ಲಿ ಬಿಟ್ಟಾಗ ಕಣ್ವ ಮಹರ್ಷಿಗಳು ಆ ಶಿಶುವನ್ನು ತಂದು ಪೋಷಿಸಿ ಸಲಹಿ ಅವಳನ್ನು ವಿವಾಹ ಮಾಡಿಕೊಡ್ತಕ್ಕಂತಹ, ಅವಳಿಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡುವಂತಹ ಕೆಲಸವನ್ನು ಮಾಡಿದರೋ, ಹಾಗೆ ಇವರು ಕೂಡ BM ಶ್ರೀ ಅವರು ಕೂಡ ಕನ್ನಡದ ಹೀನಸ್ಥಿತಿಯನ್ನು ನೋಡಿ ದುಃಖಪಟ್ಟು ತಾವು ಕನ್ನಡಕ್ಕಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಆ ಕನ್ನಡವನ್ನು ಮೇಲ್ಮಟ್ಟಕ್ಕೆ ತಂದು ಅದನ್ನು ಶ್ರೇಷ್ಠವಾದ ಸ್ಥಾನವನ್ನು ಕಲಿಸ್ಕೊಟ್ರು. ಅದಕ್ಕೆ ಒಂದು ಉನ್ನತವಾದ ಸ್ಥಾನ ದೊರಕಿಸ್ಕೊಟ್ಟಿರ್ತಕ್ಕಂಥ ಕನ್ನಡದ ಒಬ್ಬ ಮಹಾವ್ಯಕ್ತಿ, ಕನ್ನಡ ಕಣ್ವ BM ಶ್ರೀ ಅವರ ಪರಿಚಯವನ್ನು ಮಾಡಿಕೊಟ್ರು. ಆಮೇಲೆ ಬರ್ತಕ್ಕಂಥದ್ದು ಆಧುನಿಕ ವಿಜ್ಞಾನ ಏನಿದೆ, ಅದೇ ತರಹ ಪ್ರಾಚೀನ ಕಾಲದಲ್ಲೂ ಕೂಡ ವಿಜ್ಞಾನ ಇತ್ತು ಅನ್ನೋದು ನಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತೇ ಇಲ್ಲ. ವಿಜ್ಞಾನ ಅಂದ್ಕೊಳ್ಳೆ ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಿಂದ ಬಂದಿದ್ದು ಅಂತಲೇ ನಾವು ಅಂದ್ಕೊಂಡಿರ್ತೀವಿ. ಹಾಗಲ್ಲ, ಭಾರತದಲ್ಲೂ ಕೂಡ ಅತ್ಯಂತ ಉನ್ನತ ಮಟ್ಟದ ವಿಜ್ಞಾನ ಇತ್ತು. ಜೊತೆಗೆ ಎಲ್ಲ ಶಾಸ್ತ್ರಗಳು, ನಾವು ಖಗೋಳಶಾಸ್ತ್ರ ತಗೊಳ್ಳಿ, ಗಣಿತಶಾಸ್ತ್ರ ತಗೊಳ್ಳಿ, ಜೀವಶಾಸ್ತ್ರ ತೆಗೆದುಕೊಳ್ಳಿ, ಲೋಹಶಾಸ್ತ್ರ ತೆಗೆದುಕೊಳ್ಳಿ, ಯಾವುದೇ ವಿಜ್ಞಾನದ ಭಾಗವಾಗಿದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು ಕೂಡ ಈಗಲೂ ಉಪಲಭ್ಯವಿದೆ. ಅದನ್ನು ನೋಡಿದಾಗ ಅವರಿಗೆ ಎಷ್ಟೊಂದು ಈ ವಿಜ್ಞಾನದ ಪರಿಚಯ ಇತ್ತು, ಮತ್ತು ವೈಜ್ಞಾನಿಕ ಗ್ರಂಥಗಳಲ್ಲಿ ಏನೇನು ಅದ್ಭುತವಾದ ಅಂಶಗಳಿವೆ ಅನ್ನೋದರ ಪರಿಚಯವನ್ನು ಮಾಡಿಕೊಡೋದಕ್ಕಾಗಿ ಭಾರತೀಯ
ವಿಜ್ಞಾನಂ ಎಂಬತಕ್ಕಂಥದ್ದು ಮಾಡಿದರು. ಅದಾದಮೇಲೆ ನಮಗೆ ಅನುವಾದ ಭಾಗ ಇದೆ. ಈ ಅನುವಾದ ಭಾಗ ನಮಗೆ ಪರೀಕ್ಷೆಗೂ ಕೂಡ ಮುಖ್ಯ. ಹಾಗೆ ಹೇಗೆ ಅನುವಾದ ಮಾಡಬೇಕು ಅನ್ನೋದರ ಪರಿಚಯಕ್ಕಾಗಿ ಕೆಲವು ವಾಕ್ಯಗಳು, 20 ವಾಕ್ಯಗಳನ್ನು ಸಂಸ್ಕೃತದಿಂದ ಕನ್ನಡ ಅಥವಾ ಇಂಗ್ಲೀಷಿಗೆ, ಮತ್ತು 20 ವಾಕ್ಯಗಳನ್ನು ಇಂಗ್ಲೀಷ್ನಿಂದ ಅಥವಾ ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದ ಮಾಡ್ತಕ್ಕಂಥದ್ದು ಉದಾಹರಣೆಯಾಗಿ ನಿಮಗೆ ಅನುವಾದ ಭಾಗಗಳನ್ನು ಕೊಟ್ಟಿದ್ದಾರೆ. ಆ ಅನುವಾದವನ್ನು ಕೂಡ ಭಾಷಾಂತರ ಪಾಠ ಅಂತ ನಾವು ಕಲ್ತೀವಿ. ಅದಾದಮೇಲೆ ಮತ್ತೆ ವ್ಯಾಕರಣ ಭಾಗಗಳು ನಮಗೆ ತುಂಬ ಇದೆ. ಕೆಲವನ್ನು ನಾವು ಅಧ್ಯಯನ ಮಾಡಿದ್ದೇವೆ ಪ್ರೌಢಶಾಲಾ ವಿಭಾಗದಲ್ಲಿ. ಅಧ್ಯಯನ ಮಾಡದೇ ಹೋದರೂ ಹೊಸಬರಿಗೂ ಕೂಡ ಅಕ್ಷರದಿಂದ ಪ್ರಾರಂಭ ಮಾಡಿ ಸಂಧಿ, ಸಮಾಸ, ಶಬ್ದಗಳ ರೂಪಗಳು, ಇವನ್ನೆಲ್ಲವನ್ನು, ಪರ್ಯಾಯ ಪದಗಳು, ಇವೆಲ್ಲವನ್ನು ಕೂಡ ವಿಭಾಗ ಮಾಡಿಕೊಟ್ಟಿದ್ದಾರೆ. ಹೊಸದಾಗಿ ಕಲಿಯೋರು ಗಾಬರಿ ಪಡಬೇಕಾದ್ದಿಲ್ಲ. ಅವರು ಕೂಡ ಈ ವಿಭಾಗಗಳನ್ನು ಪಾಠ ಮಾಡಿದಾಗ ಆಸಕ್ತಿಯಿಂದ ಕೇಳಿಸ್ಕೊಂಡ್ರೆ ಅದು ಸಂಸ್ಕೃತ ಭಾಷೆಗೆ ಪೂರಕವಾಗಿ ಇರುತ್ತೆ. ಆಮೇಲೆ ಇನ್ನೊಂದು ಭಾಗ ಪ್ರಶ್ನೆ ಪತ್ರಿಕೆಯಲ್ಲಿರುತ್ತೆ. ನಿಮಗೆ ಅಪರಿಚಿತವಾದ, ಅಂದರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಯಾವುದೋ ಒಂದು ಗದ್ಯ ಭಾಗವನ್ನು ಕೊಟ್ಟು ಈ ಗದ್ಯ ಭಾಗವನ್ನು ಓದಿಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಂಸ್ಕೃತದಲ್ಲೇ ಕೇಳಿರ್ತಾರೆ, ಗದ್ಯ ಭಾಗಂ ಪಠಿತ್ವ ಅಧೋ ನಿರ್ದಿಷ್ಟಾನಾಂ ಅಥವಾ ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರಂ ಲಿಖತ ಅಂತ. ಅದನ್ನು ಓದಿ, ಅಂದರೆ ನೀವು ಅದನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಈ ಪ್ರಶ್ನೆಗಳಿಗೆ ಉತ್ತರ ಬರೆಯೋದ್ರ ಮೂಲಕವಾಗಿ ತಿಳಿಸ್ಬೋದು. ಮತ್ತು ಅಭ್ಯಾಸ ಪುಸ್ತಕ ಅಂತ ಕನ್ನಡದಲ್ಲಿ ಪ್ರಥಮ ಭಾಷೆಗೆ ಅಥವಾ ಕನ್ನಡದಲ್ಲಿ ನೀವು ಕನ್ನಡವನ್ನು ತೆಗೆದುಕೊಂಡ್ರೆ ಒಂದು ಬೇರೆದೇ ಆಗಿರ್ತಕ್ಕಂಥ ನಿಮಗೆ ಅಭ್ಯಾಸಕ್ಕೆ ಪುಸ್ತಕವನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಭಾಷಾಭ್ಯಾಸ ಮುಖ್ಯವಾಗಿ ಸಂಧಿ, ಸಮಾಸ, ವಿಗ್ರಹವಾಕ್ಯ, ಕೃದಂತ, ತದ್ದಿತಾಂತ ಇವೆಲ್ಲ. ನಮಗೇನು ಮಾಡಿದ್ದಾರೆ ಅಂದರೆ ಈ ಟೆಕ್ಸ್ಟ್ ಬುಕ್ನಲ್ಲೇ ಅದಕ್ಕೆ ಒಂದು ವಿಭಾಗವನ್ನು ಮಾಡಿಬಿಟ್ಟು ಅಲ್ಲಿ ನಮಗೆ ಭಾಷಾಭ್ಯಾಸದ ಪ್ರತಿ ಪಾಠಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಭಾಷಾಭ್ಯಾಸವನ್ನು ಕೊಟ್ಟಿರ್ತಾರೆ. ಆ ಭಾಷಾಭ್ಯಾಸವನ್ನು ನಾವು ಪಾಠ ಆದ ಕೂಡಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಷಾಭ್ಯಾಸವನ್ನು ನಿಮಗೆ ಮಾಡಿಸ್ತೀವಿ. ವ್ಯಾಕರಣ ಭಾಗಗಳೆಲ್ಲ ಈ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ನಾವೇನು ಪ್ರಶ್ನೆಗಳನ್ನು ಅಲ್ಲಿ ಉತ್ತರಿಸಿರ್ತೇವೆ ಅದರಿಂದಲೇ ಆಯ್ದುಕೊಂಡು ಕೊಡಲಾಗುತ್ತೆ. ಅದರಿಂದ ಭಾಷಾಭ್ಯಾಸವು ಕೂಡ ನಮಗೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ನೀವು ಯಾವ ತಳಹದಿಯನ್ನು ಹೈಸ್ಕೂಲ್ನಲ್ಲಿ ಇಟ್ಕೊಂಡಿದ್ದೀರಿ ಅದರ ಆಧಾರವನ್ನೇ ಇಟ್ಕೊಂಡು ಮುಂದಿನ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ. ನೀವೆಲ್ಲ ಒಂದು ಮೊದಲ ಹಂತದ ಶಿಕ್ಷಣವನ್ನು ಪಡೆದಿದ್ದೀರಿ ಅಂತ ಅಂದುಕೊಂಡು ಅದರ ಆಧಾರದ ಮೇಲೆ ನಿಮಗೆ ಬೇರೆ ಬೇರೆ ಪಾಠಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ವ್ಯಾಕರಣಗಳನ್ನು ನಾವು ಪ್ರೌಢಶಾಲೆಯಲ್ಲಿ ಏನು ಓದಿರ್ತೀವೋ ಅದಷ್ಟೇ ವ್ಯಾಕರಣ ಸಾಕು, ಅದಕ್ಕಿಂತ ಹೆಚ್ಚಿನ ವ್ಯಾಕರಣ ಏನೂ ಇಲ್ಲ. ಯಾಕಂದರೆ ಸಂಧಿ, ಸಮಾಸ, ವಿಗ್ರಹವಾಕ್ಯ ಇತ್ಯಾದಿಗಳಲ್ಲೇ ಇರುತ್ತೆ. ಇಲ್ಲಿ ಮತ್ತೆ ಅಲಂಕಾರಗಳು ಕೂಡ ಹೊಸದಾಗಿ ಏನಿಲ್ಲ, ಅದನ್ನೇ ಏನು ಅಲಂಕಾರಗಳನ್ನು ನಾವು ಕಲ್ತಿದ್ವಿ ಅದು. ಛಂದಸ್ಸಂತೂ ನಮಗೆ ಇಲ್ಲಿ ಇಲ್ಲವೇ ಇಲ್ಲ. ಅದರಿಂದಾಗಿ ನಾವು ಇಲ್ಲಿ ಮತ್ತೆ ಉತ್ತರ ಬರೆಯುವಾಗಲೂ ಕೂಡ ಕೆಲವು ಪ್ರಶ್ನೆಗಳಿಗೆ ಸಂಸ್ಕೃತದಲ್ಲೇ ಉತ್ತರಿಸಬೇಕು. ಏಕವಾಕ್ಯೇನ ಉತ್ತರ ಲಿಖತ ಅಂತ ಅದು ಸಂಸ್ಕೃತದಲ್ಲಿರುತ್ತೆ. ಮತ್ತು ಸಂದರ್ಭಗಳಲ್ಲಿ ಕಹ ಪಾಠ, ಕಹ ಅವದತು, ಕಮ್ ಅವದತು ಎಂಬತಕ್ಕಂಥದ್ದನ್ನ ಸಂಸ್ಕೃತದಲ್ಲೇ ಉತ್ತರಿಸಬೇಕು. ಮತ್ತು ಕೊನೆಯಲ್ಲಿ ಅನುವಾದಗಳನ್ನು ಮತ್ತು ಭಾಷಾಭ್ಯಾಸವನ್ನು ಸಂಸ್ಕೃತದಲ್ಲೇ ಬರಿಬೇಕು. ಬಾಕಿ ಉಳಿದಿದ್ದರಲ್ಲಿ ನೀವು ಸಂಸ್ಕೃತ ಅಥವಾ ಕನ್ನಡ ಅಥವಾ ಇಂಗ್ಲೀಷ್ 3 ಭಾಷೆಯಲ್ಲಿ ನಿಮಗೆ ಬರೆಯೋದಕ್ಕೆ ಅವಕಾಶ ಇರುತ್ತೆ. ನೀವು ಯಾವುದಾದ್ರೂ ಒಂದು ಭಾಷೆಯನ್ನು ಆಯ್ದುಕೊಂಡು ಉತ್ತರವನ್ನು ಬರಿಬೋದು. ಅದರಿಂದಾಗಿ ಬರವಣಿಗೆ ದೃಷ್ಟಿಯಿಂದ ನಿಮಗೇನು ಕಷ್ಟವಾಗೋದಿಲ್ಲ. ಭಾಷೆಯನ್ನು ಕಲಿಬೇಕು ಎಂಬತಕ್ಕಂಥ ಒಂದು ಉತ್ಸಾಹ ಇರಬೇಕು. ಆ ರೀತಿಯಾಗಿ ನೀವು ಅಭ್ಯಾಸ ಮಾಡಿದರೆ ಸಂಸ್ಕೃತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಜ್ಞಾನವನ್ನು ಪಡಿಬೋದು. ಮಾರ್ಕ್ಸ್ಗಳು, ಅಂಕಗಳು ಕೂಡ ನಿಮಗೆ ಚೆನ್ನಾಗಿ ಲಭಿಸುತ್ತೆ ಪರೀಕ್ಷೆಯಲ್ಲಿ. ಅದರ ಬಗ್ಗೆ ಯೋಚನೆ ಮಾಡಬೇಕಾದಿಲ್ಲ. ಹೀಗಾಗಿ ನೀವೆಲ್ಲರೂ ಕೂಡ ಪ್ರಥಮ PUCಗೆ ಬರ್ತಿದ್ದ ಹಾಗೆ ಸಂಸ್ಕೃತವನ್ನು ಆಯ್ದುಕೊಳ್ಬೇಕೋ ಬೇಡವೋ ಎಂಬತಕ್ಕಂತಹ ಗೊಂದಲವಿದ್ದಲ್ಲಿ ನಿಮಗೆ ದೇವನಾಗರಿ ಲಿಪಿಯಲ್ಲಿ ಬರೆಯೋಕ್ಕೆ, ಅಂದರೆ ಹಿಂದಿ, ಸಂಸ್ಕೃತ, ಮರಾಠಿ ಇವುಗಳಿಗೆಲ್ಲ ಯಾವ ಲಿಪಿ ಇದೆಯಲ್ಲ ಆ ಲಿಪಿಯಲ್ಲಿ ಬರೆಯೋಕ್ಕೆ, ಓದೋಕ್ಕೆ ಬರಬೇಕು. ಮುಖ್ಯವಾಗಿ ಅದು ಬೇಸಿಕ್. ಅಷ್ಟಿದ್ದರೆ ಬಾಕಿ ಉಳಿದದ್ದನ್ನು ನೀವು ತರಗತಿಯ ಪಾಠದ ಜೊತೆಗೆ ಅಭ್ಯಾಸ ಮಾಡ್ಬೋದು. ಸಂಸ್ಕೃತವನ್ನೇ ಪ್ರಥಮ ಭಾಷೆಯಾಗಿ, ದ್ವಿತೀಯ ಭಾಷೆಯಾಗಿಯೋ ತೃತೀಯ ಭಾಷೆಯಾಗಿಯೋ ನೀವು ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡಿದರೆ ನಿಮಗೆ ಅತ್ಯಂತ ಸುಲಭವಾಗುತ್ತೆ, ಏನೂ ಕಷ್ಟವಾಗುವುದಿಲ್ಲ. ಆದ್ದರಿಂದ ಸಂಸ್ಕೃತ ನಮ್ಮ ದೇಶದ ಅತ್ಯಂತ ಪ್ರಾಚೀನವಾದ ಭಾಷೆ.
ಅದನ್ನು ನಾವು ಕಲಿಯದೆ ಈ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸಂಸ್ಕೃತ ಭಾಷೆಯನ್ನು ಕಲಿತಾ ಇದ್ದಾರೆ, ಆನ್ಲೈನ್ನಲ್ಲಿ ಕಲಿತಾ ಇದ್ದಾರೆ. ಸಂಸ್ಕೃತವನ್ನು ಆಡು ಭಾಷೆಯಾಗಿ ಪ್ರಚಾರ ಮಾಡ್ತಕ್ಕಂತಹ ಕೆಲಸ ನಡೀತಾ ಇದೆ. ಸಂಸ್ಕೃತದಲ್ಲಿ ನಾವು ಹೇಗೆ ನಮ್ಮ ಮಾತೃಭಾಷೆಯಲ್ಲಿ ಪರಸ್ಪರ ಸಂಭಾಷಣೆ ಮಾಡ್ತೀವೋ ಅದೇ ರೀತಿಯಾಗಿ ಸಂಸ್ಕೃತದಲ್ಲೂ ಕೂಡ ಸಂಭಾಷಣೆ ಮಾಡೋದಕ್ಕೆ, ಮಾತಾಡೋದಕ್ಕೆ, ಬರೆಯೋದಕ್ಕೆ, ಭಾಷಣ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಸಾಧ್ಯ. ಅಂತಹ ಒಂದು ಸುಂದರವಾದ ಭಾಷೆಯ ಅಧ್ಯಯನವನ್ನು ನಾವು ಮಾಡ್ತೀನಿ ಎಂಬತಕ್ಕಂಥ ಒಂದು ಆತ್ಮವಿಶ್ವಾಸ, ಒಂದು ಪ್ರೀತಿಯನ್ನು ಇಟ್ಕೊಂಡು ನೀವು ಕಲಿಯೋದಕ್ಕೆ ಬಂದರೆ ಖಂಡಿತವಾಗಿಯೂ ಕೂಡ ಪ್ರಥಮ PUCಯ ಸಂಸ್ಕೃತ ನಿಮಗೇನೂ ಕಷ್ಟವಾಗೋದಿಲ್ಲ. ಮತ್ತಷ್ಟು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತೆ, ನಿಮಗೆ ಜ್ಞಾನವನ್ನು ಬೆಳೆಸುತ್ತೆ, ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಳ್ಳುತ್ತೆ. ಇದಿಷ್ಟು ಪೀಠಿಕಾ ಭಾಗದಲ್ಲಿ ನಿಮಗೆ ಹೇಳಿರ್ತೇವೆ. ನಿಮಗೆ ಮುಂದೆ ತರಗತಿಯನ್ನು ಪಾಠ ಮಾಡುವಾಗ ಆಯಾ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ನೀವು ಇನ್ನಷ್ಟು ಕೇಳಿ ಮನದಟ್ಟು ಮಾಡ್ಕೋಬೋದು. ಧನ್ಯವಾದಗಳು.